ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರಳಿ ದಿನಾಂಕ 13/11/2024. ಬಾಪ್ದಾದ ಮಧುವನ. ಮಧುರ ಮಕ್ಕಳೇ, ಎಲ್ಲರಿಗೂ ಮೊಟ್ಟ ಮೊದಲು ಅಲ್ಪ್ನ ಪಾಠವನ್ನು ಪಕ್ಕಾ ಮಾಡಿಸಿ, ಅಂದರೆ ಪರಮಾತ್ಮ ತಂದೆಯ ಪಾಠವನ್ನು ಪಕ್ಕಾ ಮಾಡಿಸಿ. ಆತ್ಮರಾದ ನೀವೆಲ್ಲರೂ ಸೋದರರಾಗಿದ್ದೀರಾ. ಇಂದಿನ ಪ್ರಶ್ನೆಯಾಗಿದೆ, ಯಾವೊಂದು ಮಾತಿನಲ್ಲಿ ಶ್ರೀಮತ ಮನುಷ್ಯರ ಮತಕ್ಕಿಂತ ಸಂಪೂರ್ಣ ವಿರುದ್ಧವಾಗಿದೆ? ಉತ್ತರ, ಮನುಷ್ಯ ಮತ ಹೇಳುತ್ತದೆ ನಾವು ಮೋಕ್ಷಕ್ಕೆ ಹೋಗುತ್ತೇವೆ ಎಂದು. ಶ್ರೀಮತ ಹೇಳುತ್ತದೆ ಇದು ಅನಾದಿ ಅವಿನಾಶಿ ನಾಟಕ ಆಗಿದೆ, ಇಲ್ಲಿ ಯಾರಿಗೂ ಮೋಕ್ಷ ಸಿಗಲು ಸಾಧ್ಯ ಇಲ್ಲ. ಬಲೆ, ಕೆಲವರು ಹೇಳಬಹುದು ನನಗೆ ಇಲ್ಲಿ ಪಾತ್ರವನ್ನು ಮಾಡಲು ಇಷ್ಟ ಇಲ್ಲ ಎಂದು. ಆದರೆ ಈ ಮಾತಿನಲ್ಲಿ ಯಾರೂ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರಲೇಬೇಕು. ಶ್ರೀಮತ ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತದೆ. ಅನೇಕ ಪ್ರಕಾರದ ಮನುಷ್ಯ ಮತ ಇದೆ. ಓಂ ಶಾಂತಿ. ನಾವೀಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ. ಮಕ್ಕಳು ನನ್ನ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಎಂದು ಪರಮಾತ್ಮ ತಂದೆಗೂ ಕೂಡ ಗೊತ್ತಿದೆ. ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ನಮಗೆ ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಅದನ್ನು ಪುನಃ ನಾವು ಅನ್ಯರಿಗೆ ಕಲಿಸಬೇಕು. ಮೊಟ್ಟ ಮೊದಲು ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಬೇಕು. ಏಕೆಂದರೆ ಎಲ್ಲರೂ ಪರಮಾತ್ಮ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ ಮತ್ತು ಪರಮಾತ್ಮ ತಂದೆ ಕಲಿಸುತ್ತಿರುವಂತಹ ಶಿಕ್ಷಣವನ್ನು ಮರೆತು ಬಿಟ್ಟಿದ್ದಾರೆ. ಈಗ ಪರಮಾತ್ಮ ತಂದೆ ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಆ ಜ್ಞಾನದ ಶಿಕ್ಷಣ ಪುನಃ 5000 ವರ್ಷದ ನಂತರ ನಮಗೆ ಪ್ರಾಪ್ತಿಯಾಗುತ್ತದೆ. ಈ ಜ್ಞಾನ ಬೇರೆ ಯಾರಿಗೂ ಗೊತ್ತಿಲ್ಲ. ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸುವುದಾಗಿದೆ. ಮುಖ್ಯವಾಗಿ ಮೊದಲು ತಂದೆಯ ಪರಿಚಯವನ್ನು ನೀಡಬೇಕು, ನಂತರ ಉಳಿದ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ತಿಳಿಸಬೇಕು. ನಾವೆಲ್ಲರೂ ಸೋದರರಾಗಿದ್ದೇವೆ. ಸಂಪೂರ್ಣ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಆತ್ಮರಿದ್ದಾರೋ ಎಲ್ಲರೂ ಪರಸ್ಪರ ಸೋದರರಾಗಿದ್ದಾರೆ. ಎಲ್ಲರೂ ಈ ಶರೀರದ ಮೂಲಕ ತಮಗೆ ಸಿಕ್ಕಿರುವ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ. ನಮ್ಮನ್ನು ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ತಂದೆ ಬಂದಿದ್ದಾರೆ. ಆ ಹೊಸ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಆದರೆ ಈ ಸಮಯದಲ್ಲಿ ಎಲ್ಲಾ ಸೋದರ ಆತ್ಮರು ಪತಿತರಾಗಿದ್ದಾರೆ. ಈ ಜಗತ್ತಿನಲ್ಲಿ ಪಾವನರು ಒಬ್ಬರೂ ಕೂಡ ಇಲ್ಲ. ಎಲ್ಲರನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಈ ಜಗತ್ತು ಪತಿತ ಜಗತ್ತಾಗಿದೆ. ಇದು ವಿಕಾರಿ ರಾವಣನ ಜಗತ್ತಾಗಿದೆ. ರಾವಣ ಅನ್ನುವ ಶಬ್ದದ ಅರ್ಥ ಆಗಿದೆ ಸ್ತ್ರೀಯರಲ್ಲಿ ಇರುವಂತಹ ಪಂಚವಿಕಾರ ಮತ್ತು ಪುರುಷರಲ್ಲಿ ಇರುವಂತಹ ಪಂಚವಿಕಾರವನ್ನು ಸೇರಿಸಿ ರಾವಣ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಬಹಳ ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ. ನೀವು ಕೂಡ ಈಗ ತಂದೆಯ ಸಮಾನ ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸಬಹುದು. ಮೊಟ್ಟ ಮೊದಲು ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ ಅನ್ನುವ ಮಾತನ್ನು ಎಲ್ಲರಿಗೂ ತಿಳಿಸಬೇಕು. ನಂತರ ಕೇಳಬೇಕು, ನಾವು ಹೇಳುತ್ತಿರುವ ಮಾತು ಸರಿಯಾದ ಮಾತಾಗಿದೆ ತಾನೆ? ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ ಅನ್ನುವ ಮಾತನ್ನು ನೀವು ಬರೆದುಕೊಳ್ಳಿ ಎಂದು ನೀವು ಯಾರಿಗೆ ಜ್ಞಾನವನ್ನು ನೀಡುತ್ತೀರೋ ಅವರಿಗೆ ಹೇಳಬೇಕು. ನಮ್ಮೆಲ್ಲರಿಗೂ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ನಾವೆಲ್ಲರೂ ಆತ್ಮರಾಗಿದ್ದೇವೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮರಾಗಿದ್ದಾರೆ. ಎಲ್ಲಾ ಆತ್ಮರಿಗೂ ತಂದೆಯಾದ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ. ಆ ಪರಮಾತ್ಮ ತಂದೆಗೆ ತಂದೆ ಎಂದು ಕರೆಯಲಾಗುತ್ತದೆ. ಯಾವಾಗ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಅನ್ನುವ ಮಾತನ್ನು ಎಲ್ಲರ ಬುದ್ಧಿಯಲ್ಲೂ ಪಕ್ಕಾ ರೂಪದಲ್ಲಿ ಕೂರಿಸುತ್ತೀರೋ ಆಗ ಪರಮಾತ್ಮ ಸರ್ವವ್ಯಾಪಿ ಅನ್ನುವಂತಹ ಕೊಳಕು ಮಾತು ಸಮಾಪ್ತಿಯಾಗಿ ಬಿಡುತ್ತದೆ. ಮೊಟ್ಟ ಮೊದಲು ಅಲ್ಫ್ ಅಂದರೆ ಪರಮಾತ್ಮ ತಂದೆಯ ಪಾಠವನ್ನು ಎಲ್ಲರಿಗೂ ಕಲಿಸಬೇಕು. ನೀವೀಗ ಎಲ್ಲರಿಗೂ ಹೇಳಬೇಕು, ಮೊದಲು ಚೆನ್ನಾಗಿ ಈ ಮಾತನ್ನು ಬರೆದುಕೊಳ್ಳಿ. ಮೊದಲು ನಾನು ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಿದ್ದೆ. ಈಗ ನಾನು ತಿಳಿದುಕೊಂಡಿದ್ದೇನೆ, ಪರಮಾತ್ಮ ತಂದೆ ಸರ್ವವ್ಯಾಪಿ ಅಲ್ಲ. ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ. ಎಲ್ಲಾ ಆತ್ಮರು ಓ ಪರಮಾತ್ಮ ತಂದೆ ಎಂದು ಕರೆಯುತ್ತಾರೆ. ಪರಂಪಿತಾ ಪರಮಾತ್ಮ ಅಲ್ಲಾಹ ಎಂದು ಕರೆಯುತ್ತಾರೆ. ನಾವೆಲ್ಲರೂ ಆತ್ಮ ಆಗಿದ್ದೇವೆ, ನಾವು ಪರಮಾತ್ಮ ಅಲ್ಲ ಅನ್ನುವ ನಿಶ್ಚಯವನ್ನು ಎಲ್ಲರ ಬುದ್ಧಿಯಲ್ಲೂ ಕೂರಿಸಬೇಕು. ಮತ್ತು ನಮ್ಮಲ್ಲಿ ಪರಮಾತ್ಮ ವ್ಯಾಪಕ ಆಗಿಲ್ಲ ಅನ್ನುವ ಮಾತನ್ನು ಎಲ್ಲರ ಬುದ್ಧಿಯಲ್ಲೂ ಕೂರಿಸಬೇಕು. ಎಲ್ಲರಲ್ಲೂ ಆತ್ಮ ವ್ಯಾಪಕ ಆಗಿದೆ. ಆತ್ಮ ಶರೀರದ ಆಧಾರದಿಂದ ಪಾತ್ರವನ್ನು ಅಭಿನಯ ಮಾಡುತ್ತದೆ ಅನ್ನುವ ಮಾತನ್ನು ಪಕ್ಕಾ ಮಾಡಿಸಿ.
ಒಳ್ಳೆಯದು. ಪುನಃ ಪರಮಾತ್ಮ ತಂದೆ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನಮಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಟೀಚರ್ನ ರೂಪದಲ್ಲಿ ಕುಳಿತು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಇದು ಲಕ್ಷಾಂತರ ವರ್ಷದ ಮಾತಲ್ಲ. ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಚಕ್ರ ಆಗಿದೆ. ಅಂದ ಮೇಲೆ ಈ ನಾಟಕ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. ಈ ನಾಟಕ ಚಕ್ರದಲ್ಲಿ ಎಲ್ಲಾ ಯುಗಗಳ ಆಯಸ್ಸು ಸಮಾನವಾಗಿ ಹೇಗೆ ಇರುತ್ತದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಸತ್ಯುಗ ಮತ್ತು ತ್ರೇತಾಯುಗ ಮೊದಲು ಇದ್ದು ಹೋಗಿದೆ ಅನ್ನುವುದನ್ನು ಬರೆದುಕೊಳ್ಳಿ. ಸತ್ಯುಗ ಮತ್ತು ತ್ರೇತಾಯುಗಕ್ಕೆ ಸ್ವರ್ಗ ಮತ್ತು ಸೆಮಿ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಅಂದರೆ ಸತ್ಯುಗಕ್ಕೆ ಸ್ವರ್ಗ ಎಂದು ಕರೆಯುತ್ತೇವೆ, ತ್ರೇತಾಯುಗಕ್ಕೆ ಅರ್ಧ ಸ್ವರ್ಗ ಎಂದು ಕರೆಯುತ್ತೇವೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ ಇರುತ್ತದೆ. ಸತ್ಯುಗದಲ್ಲಿ ದೇವತೆಗಳು 16 ಕಲಾ ಸಂಪೂರ್ಣರಾಗಿರುತ್ತಾರೆ. ತ್ರೇತಾಯುಗದಲ್ಲಿ 14 ಕಲೆ ಉಳ್ಳವರಾಗುತ್ತಾರೆ. ಸತ್ಯುಗದ ಪ್ರಭಾವ ಬಹಳಷ್ಟು ಜಾಸ್ತಿ ಇದೆ. ಅದರ ಹೆಸರೇ ಸ್ವರ್ಗ, ವೈಕುಂಠ ಆಗಿದೆ. ಹೊಸ ಜಗತ್ತು ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ. ಅಂದ ಮೇಲೆ ಸತ್ಯುಗದ ಮಹಿಮೆಯನ್ನು ಮಾಡಬೇಕು. ಹೊಸ ಜಗತ್ತಿನಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಸತ್ಯುಗದಲ್ಲಿ ದೇವತೆಗಳು ಇದ್ದರು ಅನ್ನುವುದನ್ನು ನಿಶ್ಚಯ ಮಾಡಿಸುವುದಕ್ಕೋಸ್ಕರ ನಿಮ್ಮ ಬಳಿ ದೇವತೆಗಳ ಚಿತ್ರ ಇದೆ. ಈ ಸೃಷ್ಟಿಚಕ್ರ ತಿರುಗುತ್ತಿರುತ್ತದೆ. ಈ ಕಲ್ಪದ ಆಯಸ್ಸು 5000 ವರ್ಷ ಆಗಿದೆ. ಈಗ ಸೂರ್ಯವಂಶಿ ಮತ್ತು ಚಂದ್ರವಂಶಿಗಳ ಬಗ್ಗೆ ಬುದ್ಧಿಯಲ್ಲಿ ಜ್ಞಾನ ಧಾರಣೆಯಾಗಿದೆ. ವಿಷ್ಣುಪುರಿಯೇ ನಂತರ ಪರಿವರ್ತನೆಯಾಗಿ ರಾಮ ಸೀತೆಯರ ಪುರಿ ಆಗುತ್ತದೆ. ಅಂದ ಮೇಲೆ ರಾಮ ಸೀತೆಯರ ಮನೆತನ ಕೂಡ ನಡೆಯುತ್ತದೆ. 2 ಯುಗಗಳ ನಂತರ ಪುನಃ ದ್ವಾಪರ ಯುಗ ಬರುತ್ತದೆ. ಸತ್ಯುಗ ಮತ್ತು ತ್ರೇತಾಯುಗದ ನಂತರ ದ್ವಾಪರ ಯುಗ ಬರುತ್ತದೆ. ರಾವಣ ರಾಜ್ಯ ಬರುತ್ತದೆ. ದೇವತೆಗಳು ವಾಮ ಮಾರ್ಗಕ್ಕೆ ಹೋಗುತ್ತಾರೆ. ಅಂದ ಮೇಲೆ ವಿಕಾರಕ್ಕೆ ವಶ ಆಗುವಂತಹ ಪದ್ಧತಿ ದ್ವಾಪರ ಯುಗದಿಂದ ಪ್ರಾರಂಭ ಆಗುತ್ತದೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿರುತ್ತಾರೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತದೆ. ನೀವೀಗ ದೇವತೆಗಳ ಚಿತ್ರವನ್ನು ತೋರಿಸಬೇಕು ಮತ್ತು ಓರಲ್ ಆಗಿ ಜ್ಞಾನವನ್ನು ತಿಳಿಸಬೇಕು. ಪರಮಾತ್ಮ ತಂದೆ ಟೀಚರ್ ಆಗಿ ಹೇಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವುದನ್ನು ಅನ್ಯರಿಗೆ ತಿಳಿಸಬೇಕು. ಪರಮಾತ್ಮ ತಂದೆ ಸ್ವಯಂ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಈ ಸೃಷ್ಟಿಗೆ ಬರುತ್ತೇನೆ. ಅಂದ ಮೇಲೆ ನನಗೂ ಕೂಡ ಇಲ್ಲಿ ಅವಶ್ಯವಾಗಿ ಶರೀರ ಬೇಕು. ಶರೀರ ಇರದೇ ಇದ್ದರೆ ನಾನು ಹೇಗೆ ಮಾತನಾಡಲು ಸಾಧ್ಯ ಎಂದು ತಂದೆ ಕೇಳುತ್ತಾರೆ. ನಾನು ಚೈತನ್ಯ ಆಗಿದ್ದೇನೆ, ಸತ್ಯ ಆಗಿದ್ದೇನೆ, ಅಮರ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಆತ್ಮ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತದೆ. ಆತ್ಮವೇ ಪತಿತ ಆಗುತ್ತದೆ, ಆತ್ಮವೇ ಪಾವನ ಆಗುತ್ತದೆ. ಆತ್ಮದಲ್ಲೇ ಸಂಪೂರ್ಣ ಸಂಸ್ಕಾರ ಇದೆ. ಹಿಂದಿನ ಜನ್ಮದ ಕರ್ಮದ ಸಂಸ್ಕಾರ ಅಥವಾ ವಿಕರ್ಮದ ಸಂಸ್ಕಾರವನ್ನು ಆತ್ಮ ಜೊತೆಗೆ ತೆಗೆದುಕೊಂಡು ಬರುತ್ತದೆ. ಸತ್ಯುಗದಲ್ಲಿ ಯಾರು ವಿಕರ್ಮವನ್ನು ಮಾಡುವುದಿಲ್ಲ. ಸತ್ಯುಗದಲ್ಲಿ ಕರ್ಮವನ್ನು ಮಾಡುತ್ತಾರೆ. ಸತ್ಯುಗದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಆದರೆ ಸತ್ಯುಗದಲ್ಲಿ ದೇವತೆಗಳು ಮಾಡುವಂತಹ ಕರ್ಮ ಅಕರ್ಮ ಆಗುತ್ತದೆ. ಗೀತೆಯಲ್ಲೂ ಕೂಡ ಕರ್ಮ, ವಿಕರ್ಮ, ಅಕರ್ಮ ಅನ್ನುವ ಶಬ್ದ ಇದೆ. ನೀವೀಗ ಪ್ರತ್ಯಕ್ಷದಲ್ಲಿ ಕರ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಬಂದಿದ್ದಾರೆ. ಹಳೆಯ ಜಗತ್ತನ್ನು ಪರಿವರ್ತನೆ ಮಾಡಿ ಹೊಸ ಜಗತ್ತನ್ನು ನಿರ್ಮಾಣ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ. ಆ ಹೊಸ ಜಗತ್ತಿನಲ್ಲಿ ಎಲ್ಲರ ಕರ್ಮ ಅಕರ್ಮ ಆಗಿರುತ್ತದೆ. ಆದ್ದರಿಂದ ಹೊಸ ಜಗತ್ತಿಗೆ ಸತ್ಯುಗ ಎಂದು ಕರೆಯಲಾಗುತ್ತದೆ. ಪುನಃ ಈ ಕಲಿಯುಗದಲ್ಲಿ ಎಲ್ಲರ ಕರ್ಮ ವಿಕರ್ಮ ಆಗುತ್ತದೆ. ಆದ್ದರಿಂದ ಇದಕ್ಕೆ ಕಲಿಯುಗ ಎಂದು ಕರೆಯಲಾಗುತ್ತದೆ. ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ. ಪರಮಾತ್ಮ ತಂದೆ ಕಲಿಯುಗದ ಬಗ್ಗೆ ಮತ್ತು ಸತ್ಯುಗದ ಬಗ್ಗೆ ಸಂಪೂರ್ಣ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಒಂದೊಂದು ಜ್ಞಾನದ ಮಾತನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಟೀಚರ್ ಆಗಿ ನನಗೆ ಯಾವ ಮಾತನ್ನು ತಿಳಿಸಿದರು ಎಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಳ್ಳೆಯದು. ಇನ್ನು ಗುರುಗಳ ಕರ್ತವ್ಯ ಆಗಿದೆ ಬಂದು ಎಲ್ಲರನ್ನೂ ಪತಿತರಿಂದ ಪಾವನರನ್ನಾಗಿ ಮಾಡುವುದು. ಏಕೆಂದರೆ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ. ಪರಮಾತ್ಮ ತಂದೆ ನೀವು ಬಂದು ಪತಿತರಾಗಿರುವ ನಮ್ಮನ್ನು ಪಾವನ ಮಾಡಿ ಎಂದು. ಆತ್ಮ ಪಾವನ ಆಗುತ್ತದೆ. ಅಂದ ಮೇಲೆ ಶರೀರ ಕೂಡ ಪಾವನ ಆಗುತ್ತದೆ. ಚಿನ್ನ ಹೇಗಿರುತ್ತದೆಯೋ ಆ ಚಿನ್ನದ ಮೂಲಕ ಅಂತಹ ಆಭರಣ ತಯಾರಾಗುತ್ತದೆ. 24 ಕ್ಯಾರೆಟ್ನ ಚಿನ್ನವನ್ನು ಖರೀದಿ ಮಾಡಿ ಅದರಲ್ಲಿ ಸ್ವಲ್ಪ ಕೂಡ ಅಲಾಯ್ ಅಂದರೆ ಬೇರೆ ಕಲ್ಮಶವನ್ನು ಸೇರಿಸದೆ ಆಭರಣವನ್ನು ತಯಾರು ಮಾಡಿದರೆ ಅದು ಅಂತಹ ಸತೋಪ್ರಧಾನ ಆಭರಣ ಆಗಿರುತ್ತದೆ. ಕಲ್ಮಶವನ್ನು ಸೇರಿಸಿದಾಗ ಆಭರಣ ಕೂಡ ತಮೋಪ್ರಧಾನ ಆಗುತ್ತದೆ. ಏಕೆಂದರೆ ಅಲಾಯನ್ನು ಮಿಕ್ಸ್ ಮಾಡುತ್ತಾರೆ ತಾನೆ. ಮೊದಲು ಭಾರತ 24 ಕ್ಯಾರೆಟ್ ಪಕ್ಕಾ ಚಿನ್ನದ ಪಕ್ಷಿಯಾಗಿತ್ತು. ಅಂದರೆ ಸತೋ ಪ್ರಧಾನ ಹೊಸ ಜಗತ್ತು ಭಾರತದಲ್ಲಿ ಇತ್ತು. ಈಗ ಜಗತ್ತು ತಮೋ ಪ್ರಧಾನ ಆಗಿದೆ.
ಮೊದಲು ಸತ್ಯುಗ ಇದ್ದಾಗ ಭಾರತ ಶುದ್ಧವಾದ ಚಿನ್ನ ಆಗಿತ್ತು. ಹೊಸ ಜಗತ್ತು ಪವಿತ್ರ ಜಗತ್ತಾಗಿದೆ. ಹಳೆಯ ಜಗತ್ತು ಅಪವಿತ್ರ ಜಗತ್ತಾಗಿದೆ. ಏಕೆಂದರೆ ಆತ್ಮದಲ್ಲಿ ಕಲ್ಮಶ ಸೇರಿಕೊಳ್ಳುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬೇರೆ ಯಾವ ಮನುಷ್ಯರಿಗೂ ಅಥವಾ ಗುರುಗಳಿಗೂ ಈ ಜ್ಞಾನದ ಬಗ್ಗೆ ಗೊತ್ತಿಲ್ಲ. ಬಲೆ ಎಲ್ಲರೂ ಕೂಗಿ ಕರೆಯುತ್ತಾರೆ, ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಸದ್ಗುರುವಿನ ಕೆಲಸ ಆಗಿದೆ. ಮನುಷ್ಯರು ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದಾಗ ಅವರನ್ನು ಗೃಹಸ್ಥದಿಂದ ದೂರ ಮಾಡುವುದು. ವಾನಪ್ರಸ್ಥ ಮನುಷ್ಯರನ್ನು ಗೃಹಸ್ಥದಿಂದ ದೂರ ಮಾಡುವುದೇ ಸದ್ಗುರುವಿನ ಕೆಲಸ ಆಗಿದೆ. ಅಂದ ಮೇಲೆ ಈ ಸಂಪೂರ್ಣ ಜ್ಞಾನ ನಾಟಕದ ಪ್ಲಾನ್ನ ಅನುಸಾರ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತದೆ. ನಾಟಕದ ಪ್ಲಾನ್ನ ಅನುಸಾರ ಈ ಸಂಪೂರ್ಣ ಜ್ಞಾನವನ್ನು ಪರಮಾತ್ಮ ತಂದೆ ನಮಗೆ ನೀಡುತ್ತಾರೆ. ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ. ಪರಮಾತ್ಮ ತಂದೆಯಲ್ಲಿ ವೃಕ್ಷದ ಸಂಪೂರ್ಣ ಜ್ಞಾನ ಇದೆ. ಪರಮಾತ್ಮ ತಂದೆ ಕುಳಿತು ವೃಕ್ಷದ ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತಾರೆ. ಶಿವ ತಂದೆಯ ಹೆಸರು ಸದಾ ಶಿವ ಆಗಿದೆ. ಇನ್ನು ಎಷ್ಟೆಲ್ಲಾ ಆತ್ಮರು ಈ ಸೃಷ್ಟಿಗೆ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತಾರೋ ಅವರೆಲ್ಲರೂ ಭಿನ್ನ ಭಿನ್ನ ಹೆಸರನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ. ಆದರೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಹೇಗೆ ಈ ಭಾಗ್ಯಶಾಲಿ ರಥ ಆದಂತಹ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ. ನಿಮ್ಮನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಾನು ಹೇಗೆ ಈ ಭಾಗ್ಯಶಾಲಿ ರಥ ಆದಂತಹ ಬ್ರಹ್ಮನ ತನುವಿನಲ್ಲಿ ಬರುತ್ತೇನೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಎಂದು ತಂದೆ ತಿಳಿಸುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಯಾರ ತನುವಿನಲ್ಲಿ ಬರುತ್ತೇನೆ ಅಂದರೆ ಯಾರು ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಇದ್ದಾರೆ, ಯಾರು ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಆ ಬ್ರಹ್ಮನ ತನುವಿನಲ್ಲಿ ನಾನು ಬರುತ್ತೇನೆ. ರಾಜರಿಗೆ ರಾಜರನ್ನಾಗಿ ಮಾಡುವುದಕ್ಕೋಸ್ಕರ ಈ ಭಾಗ್ಯಶಾಲಿ ರಥದಲ್ಲಿ ನಾನು ಪ್ರವೇಶವನ್ನು ಮಾಡಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಮೊದಲನೇ ನಂಬರ್ನಲ್ಲಿ ಶ್ರೀಕೃಷ್ಣ ಇದ್ದಾರೆ. ಅಂದ ಮೇಲೆ ಶ್ರೀಕೃಷ್ಣ ಹೊಸ ಜಗತ್ತಿಗೆ ಮಾಲೀಕ ಆಗಿದ್ದಾರೆ. ನಂತರ ಅದೇ ಕೃಷ್ಣ ಕೆಳಗಡೆ ಇಳಿಯುತ್ತಾ ಬರುತ್ತಾರೆ. ಸೂರ್ಯವಂಶಿಗಳು ಚಂದ್ರವಂಶಿಗಳಾಗುತ್ತಾರೆ. ನಂತರ ವೈಶ್ಯವಂಶಿಗಳಾಗುತ್ತಾರೆ. ನಂತರ ಶೂದ್ರವಂಶಿಗಳಾಗುತ್ತಾರೆ. ಪುನಃ ಬ್ರಹ್ಮವಂಶಿಗಳಾಗುತ್ತಾರೆ. ಚಿನ್ನದ ಸಮಾನ ಆಗಿದ್ದ ನೀವು ನಂತರ ಬೆಳ್ಳಿಯ ಸಮಾನ ಆಗುತ್ತೀರಾ. ಈಗ ಕಬ್ಬಿಣದ ಸಮಾನ ಆಗಿರುವ ನೀವು ಪುನಃ ಚಿನ್ನ ಆಗಿ ಬಿಡುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ. ಈ ಬ್ರಹ್ಮ ತಂದೆಯ ಆತ್ಮಕ್ಕೆ ಮೊದಲು ಸ್ವಲ್ಪ ಕೂಡ ಜ್ಞಾನ ಗೊತ್ತಿರಲಿಲ್ಲ. ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಆದ್ದರಿಂದ ಈ ಬ್ರಹ್ಮನ ರಥಕ್ಕೆ ಭಾಗ್ಯಶಾಲಿ ರಥ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ, ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಪರಮಾತ್ಮ ತಂದೆ ಮನುಷ್ಯ ತನುವಿನಲ್ಲಿ ಬರುತ್ತಾರೆ ಅನ್ನುವ ಸರಿಯಾದ ಶಬ್ದ ಭಗವದ್ಗೀತೆಯಲ್ಲಿ ಇದೆ. ಭಗವದ್ಗೀತೆಗೆ ಸರ್ವಶಾಸ್ತ್ರಗಳಿಗೂ ಶಿರೋಮಣಿ ಎಂದು ಕರೆಯಲಾಗುತ್ತದೆ. ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ಬ್ರಾಹ್ಮಣ ಕುಲ ಮತ್ತು ದೇವತಾ ಕುಲವನ್ನು ಸ್ಥಾಪನೆ ಮಾಡುತ್ತಾರೆ. ಉಳಿದ ಎಲ್ಲಾ ಧರ್ಮದವರ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿದೆ. ಆದರೆ ಈ ದೇವತಾ ಧರ್ಮದ ಬಗ್ಗೆ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಅಂದರೆ ಸಂಗಮ ಯುಗದ ಸಮಯದಲ್ಲಿ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬೀಜರೂಪ ಆಗಿದ್ದೇನೆ. ಶ್ರೀಕೃಷ್ಣ ಸತ್ಯುಗದ ನಿವಾಸಿಯಾಗಿದ್ದಾರೆ. ಅಂದ ಮೇಲೆ ಶ್ರೀಕೃಷ್ಣನನ್ನು ಸತ್ಯುಗವನ್ನು ಬಿಟ್ಟು ಬೇರೆ ಯಾವ ಯುಗದಲ್ಲೂ ನೀವು ನೋಡಲು ಸಾಧ್ಯ ಇಲ್ಲ. ಶ್ರೀಕೃಷ್ಣನನ್ನು ಸತ್ಯುಗದಲ್ಲಿ ಬಿಟ್ಟು ಬೇರೆ ಯಾವ ಸ್ಥಾನದಲ್ಲೂ ನೀವು ನೋಡಲು ಸಾಧ್ಯ ಇಲ್ಲ. ಶ್ರೀಕೃಷ್ಣ ಪುನರ್ಜನ್ಮವನ್ನು ಪಡೆದುಕೊಂಡಾಗ ಅವರ ನಾಮ, ರೂಪ, ದೇಶ, ಕಾಲ ಎಲ್ಲವೂ ಬದಲಾಗಿ ಬಿಡುತ್ತದೆ. ಮೊದಲು ಶ್ರೀಕೃಷ್ಣ ಸಣ್ಣ ಮಗು ಆಗಿರುತ್ತಾರೆ. ಸಣ್ಣ ಮಗು ಆಗಿದ್ದಾಗ ಬಹಳಷ್ಟು ಸುಂದರ ಆಗಿರುತ್ತಾರೆ. ನಂತರ ದೊಡ್ಡವರಾಗುತ್ತಾರೆ. ಪುನಃ ಆ ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಸಣ್ಣ ಮಗುವಿನ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಇದು ಮಾಡಲ್ಪಟ್ಟಂತಹ ಆಟ ಆಗಿದೆ. ನಾಟಕದಲ್ಲಿ ಎಲ್ಲವೂ ಫಿಕ್ಸ್ ಆಗಿದೆ. ಶ್ರೀಕೃಷ್ಣನ ಆತ್ಮ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡಾಗ ಅವರಿಗೆ ಶ್ರೀಕೃಷ್ಣ ಎಂದು ಕರೆಯುವುದಿಲ್ಲ. ಆ ಇನ್ನೊಂದು ಶರೀರಕ್ಕೆ ಬೇರೆ ಹೆಸರೇ ಇರುತ್ತದೆ. ಶ್ರೀಕೃಷ್ಣ ಪುನರ್ಜನ್ಮವನ್ನು ಪಡೆದುಕೊಂಡು ಬೇರೆ ಶರೀರವನ್ನು ಧಾರಣೆ ಮಾಡಿಕೊಂಡಾಗ ಅವರಿಗೆ ಬೇರೆ ಹೆಸರೇ ಪ್ರಾಪ್ತಿಯಾಗುತ್ತದೆ. ಸಮಯ, ಶಾರೀರಿಕ ಚಿತ್ರ, ತಿಥಿ, ತಾರೀಖ್ ಎಲ್ಲವೂ ಕೂಡ ಬದಲಾಗಿ ಬಿಡುತ್ತದೆ. ಪ್ರಪಂಚದ ಇತಿಹಾಸ ಮತ್ತು ಭೂಗೋಳ ಪುನಃ ಅದೇ ರೀತಿ ರಿಪೀಟ್ ಆಗುತ್ತದೆ ಎಂದು ಹೇಳಲಾಗುತ್ತದೆ. ಅಂದ ಮೇಲೆ ಈ ನಾಟಕ ಪುನರಾವರ್ತನೆ ಆಗುತ್ತಿರುತ್ತದೆ. ಎಲ್ಲರೂ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರಲೇಬೇಕು. ಸೃಷ್ಟಿಯ ಹೆಸರು ಕೂಡ ಚೇಂಜ್ ಆಗುತ್ತದೆ. ಯುಗದ ಹೆಸರು ಕೂಡ ಬದಲಾಗುತ್ತದೆ. ಈಗ ಇದು ಸಂಗಮ ಯುಗ ಆಗಿದೆ. ನಾನು ಸಂಗಮ ಯುಗದ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ.
ಪರಮಾತ್ಮ ತಂದೆ ಸಂಗಮ ಯುಗದ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಅನ್ನುವ ಮಾತನ್ನು ಆಂತರ್ಯದಲ್ಲಿ ಪಕ್ಕಾ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ, ಗುರು ಆಗಿದ್ದಾರೆ. ಅಂದ ಮೇಲೆ ಪುನಃ ಸತೋ ಪ್ರಧಾನರಾಗುವಂತಹ ಬಹಳ ಒಳ್ಳೆಯ ಯುಕ್ತಿಯನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ. ಭಗವದ್ಗೀತೆಯಲ್ಲೂ ಕೂಡ ಇದೆ, ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ನಾವೀಗ ವಾಪಸ್ ನಮ್ಮ ಮನೆಗೆ ಹೋಗಬೇಕು. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಭಗವಂತ ತಂದೆಯ ಬಳಿ ಹೋಗುವುದಕ್ಕೋಸ್ಕರ ಎಲ್ಲರೂ ಬಹಳಷ್ಟು ಪರಿಶ್ರಮವನ್ನು ಪಡುತ್ತಾರೆ. ಪರಮಧಾಮ ಮುಕ್ತಿಧಾಮ ಆಗಿದೆ. ಕರ್ಮದಿಂದ ಮುಕ್ತಾಗಿ ನಾವು ನಿರಾಕಾರಿ ಜಗತ್ತಿಗೆ ಹೋಗಿ ಕುಳಿತುಕೊಳ್ಳುತ್ತೇವೆ. ಪಾತ್ರಧಾರಿಗಳು ಮನೆಗೆ ಹೋದ ತಕ್ಷಣ ಪಾತ್ರದಿಂದ ಅವರಿಗೆ ಮುಕ್ತಿ ಸಿಕ್ಕಂತೆ ಎಲ್ಲರೂ ನಾವು ಮುಕ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸುತ್ತಾರೆ. ಆದರೆ ಯಾರಿಗೂ ಸದಾ ಕಾಲಕ್ಕೋಸ್ಕರ ಮುಕ್ತಿ ಸಿಗಲು ಸಾಧ್ಯ ಇಲ್ಲ. ಈ ನಾಟಕ ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಇದು ಅನಾದಿ ಮತ್ತು ಅವಿನಾಶಿ ನಾಟಕ ಆಗಿದೆ. ಕೆಲವರು ಹೇಳುತ್ತಾರೆ, ನನಗೆ ಪಾತ್ರವನ್ನು ಮಾಡಲು ಈ ಸೃಷ್ಟಿಗೆ ಬರಲು ಇಷ್ಟ ಇಲ್ಲ, ನನಗೆ ಈ ಸೃಷ್ಟಿಗೆ ಬಂದು ಪಾತ್ರವನ್ನು ಮಾಡಲು ಇಷ್ಟ ಇಲ್ಲ ಎಂದು ಕೆಲವರು ಹೇಳುತ್ತಾರೆ. ಆದರೆ ಈ ಮಾತಿನಲ್ಲಿ ಯಾರೂ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಏಕೆಂದರೆ ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಒಬ್ಬರಿಗೂ ಕೂಡ ಸದಾಕಾಲಕ್ಕೋಸ್ಕರ ಮುಕ್ತಿ ಅಂದರೆ ಮೋಕ್ಷ ಸಿಗಲು ಸಾಧ್ಯ ಇಲ್ಲ. ಇನ್ನು ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮನುಷ್ಯ ಮತ ಇದೆ. ಇದು ಶ್ರೀಮತ ಆಗಿದೆ. ಶ್ರೇಷ್ಠರನ್ನಾಗಿ ಮಾಡುವುದಕ್ಕೋಸ್ಕರ ತಂದೆಯ ಶ್ರೀಮತ ಇಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ಮನುಷ್ಯರಿಗೆ ಶ್ರೇಷ್ಠರು ಎಂದು ಕರೆಯುವುದಿಲ್ಲ, ದೇವತೆಗಳಿಗೆ ಶ್ರೇಷ್ಠರು ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಮನುಷ್ಯರು ದೇವತೆಗಳ ಸಮ್ಮುಖಕ್ಕೆ ಹೋಗಿ ನಮಸ್ಕಾರವನ್ನು ಮಾಡುತ್ತಾರೆ. ಅಂದ ಮೇಲೆ ದೇವತೆಗಳು ಮನುಷ್ಯರಿಗಿಂತ ಶ್ರೇಷ್ಠ ಆಗಿದ್ದಾರೆ. ಆದರೆ ಯಾರಿಗೂ ಈ ಮಾತಿನ ಬಗ್ಗೆ ಗೊತ್ತಿಲ್ಲ. ನೀವೀಗ ತಿಳಿದುಕೊಂಡಿದ್ದೀರಾ, ನಾವು 84 ಜನ್ಮವನ್ನು ಪಡೆದುಕೊಳ್ಳಬೇಕು. ಶ್ರೀಕೃಷ್ಣ ದೇವತೆ ಆಗಿದ್ದಾರೆ, ಶ್ರೀಕೃಷ್ಣ ವೈಕುಂಠದ ರಾಜಕುಮಾರ ಆಗಿದ್ದಾರೆ. ಅಂದ ಮೇಲೆ ಶ್ರೀಕೃಷ್ಣ ಈ ಕಲಿಯುಗಕ್ಕೆ ಹೇಗೆ ಬರಲು ಸಾಧ್ಯ? ಶ್ರೀಕೃಷ್ಣ ಗೀತೆಯನ್ನೂ ಕೂಡ ನುಡಿಸಿಲ್ಲ. ಶ್ರೀಕೃಷ್ಣ ಕೇವಲ ದೇವತೆ ಆಗಿದ್ದರು. ಆದ್ದರಿಂದ ಎಲ್ಲಾ ಮನುಷ್ಯರು ಕೃಷ್ಣನ ಪೂಜೆಯನ್ನು ಮಾಡುತ್ತಾರೆ. ದೇವತೆಗಳು ಪಾವನ ಆತ್ಮರಾಗಿದ್ದಾರೆ, ಮನುಷ್ಯರು ಸ್ವಯಂ ಪತಿತರಾಗಿದ್ದಾರೆ. ಆದ್ದರಿಂದ ದೇವತೆಗಳ ಸಮ್ಮುಖದಲ್ಲಿ ನಿಂತು ಮನುಷ್ಯರು ಹೇಳುತ್ತಾರೆ, ನಾನು ನಿರ್ಗುಣಿಯಾಗಿದ್ದೇನೆ, ನನ್ನಲ್ಲಿ ಯಾವ ಗುಣವೂ ಇಲ್ಲ. ನೀವು ನನ್ನ ಮೇಲೆ ಕರುಣೆಯನ್ನು ತೋರಿಸಿ ನನ್ನನ್ನೂ ಕೂಡ ಗುಣವಂತನನ್ನಾಗಿ ಮಾಡಿ ಎಂದು ದೇವತೆಗಳ ಸಮ್ಮುಖದಲ್ಲಿ ಮನುಷ್ಯರು ಬೇಡಿಕೊಳ್ಳುತ್ತಾರೆ. ಶಿವನ ಸಮ್ಮುಖಕ್ಕೆ ಹೋಗಿ ಹೇಳುತ್ತಾರೆ, ನನಗೆ ಮುಕ್ತಿಯನ್ನು ಕೊಡಿ ಎಂದು. ಪರಮಾತ್ಮ ಶಿವತಂದೆ ಎಂದೂ ಜೀವನ್ ಮುಕ್ತಿಯಲ್ಲಿ ಬರುವುದಿಲ್ಲ ಮತ್ತು ಶಿವತಂದೆ ಎಂದೂ ಜೀವನ ಬಂಧನದಲ್ಲಿ ಬರುವುದಿಲ್ಲ. ಆದ್ದರಿಂದ ನಮಗೆ ಮುಕ್ತಿಯನ್ನು ಕೊಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಜೀವನ್ ಮುಕ್ತಿಯನ್ನು ಕೂಡ ಪರಮಾತ್ಮ ತಂದೆ ನೀಡುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಮಕ್ಕಳಾದ ನಾವೆಲ್ಲರೂ ಮಮ್ಮ ಮತ್ತು ಬಾಬಾರವರಿಗೆ ಮಕ್ಕಳಾಗಿದ್ದೇವೆ. ಮಮ್ಮ ಬಾಬಾರವರ ಮೂಲಕ ನಮಗೆ ಅಪಾರ ಧನ ಸಿಗುತ್ತದೆ. ಮನುಷ್ಯರು ತಿಳುವಳಿಕೆಹೀನರಾಗಿ ಬೇಡುತ್ತಿರುತ್ತಾರೆ. ತಿಳುವಳಿಕೆಹೀನರು ಅವಶ್ಯವಾಗಿ ದುಃಖಿಗಳೇ ಆಗಿರುತ್ತಾರೆ. ಮನುಷ್ಯರು ಬುದ್ಧಿಹೀನರಾಗಿ ಬೇಡುತ್ತಿರುತ್ತಾರೆ. ಬುದ್ಧಿಹೀನರು ಅವಶ್ಯವಾಗಿ ದುಃಖಿಗಳಾಗಿರುತ್ತಾರೆ. ಬಹಳಷ್ಟು ದುಃಖವನ್ನು ಮನುಷ್ಯರು ಅನುಭವ ಮಾಡುತ್ತಾರೆ. ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಒಬ್ಬ ಬೇಹದ್ದಿನ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಎಲ್ಲರೂ ಪರಸ್ಪರ ಎಷ್ಟೊಂದು ಜಗಳವನ್ನು ಮಾಡುತ್ತಿದ್ದಾರೆ ಮತ್ತು ಎಲ್ಲರೂ ಅನಾಥರಾಗಿ ಬಿಟ್ಟಿದ್ದಾರೆ. ಲೌಕಿಕ ಜಗತ್ತಿನಲ್ಲಿ ಹದ್ದಿನ ಅನಾಥರು ಇರುತ್ತಾರೆ, ಇಲ್ಲಿ ಬೇಹದ್ದಿನ ಅನಾಥರು ಇದ್ದಾರೆ. ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ. ಈಗ ಇದು ಪತಿತ ಆತ್ಮರ ಪತಿತ ಜಗತ್ತಾಗಿದೆ. ಪಾವನ ಜಗತ್ತು ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ, ಹಳೆಯ ಜಗತ್ತು ಎಂದು ಕಲಿಯುಗಕ್ಕೆ ಕರೆಯಲಾಗುತ್ತದೆ. ಅಂದ ಮೇಲೆ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ಮಾತನ್ನು ಧಾರಣೆ ಮಾಡಿಕೊಳ್ಳಬೇಕು. ಈಗ ಈ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ, ಪುನಃ ನಾವು ಹೊಸ ಜಗತ್ತಿಗೆ ಟ್ರಾನ್ಸ್ಫರ್ ಆಗುತ್ತೇವೆ. ಈಗ ನಾವು ಸ್ವಲ್ಪ ಸಮಯಕ್ಕೋಸ್ಕರ ಸಂಗಮ ಯುಗದಲ್ಲಿ ನಿಂತಿದ್ದೇವೆ. ಈಗ ಹಳೆಯ ಜಗತ್ತು ಹೊಸ ಜಗತ್ತಾಗುತ್ತಿದೆ. ಹೊಸ ಜಗತ್ತಿನ ಬಗ್ಗೆ ಈಗ ನಮಗೆ ಗೊತ್ತಿದೆ. ಹೊಸ ಜಗತ್ತಿನ ಜೊತೆಗೆ ನಿಮ್ಮ ಬುದ್ಧಿಯೋಗ ಜೋಡಣೆ ಆಗಬೇಕು. ನಿಮ್ಮ ಬುದ್ಧಿ ಈಗ ಹೊಸ ಜಗತ್ತಿನ ಜೊತೆಗೆ ಜೋಡಣೆ ಆಗಬೇಕು. ಕುಳಿತರೂ ನಿಂತರೂ ನಾವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅನ್ನುವ ಸ್ಮೃತಿ ಬುದ್ಧಿಯಲ್ಲಿ ಇರಬೇಕು. ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಸದಾ ಟೀಚರ್ನ ನೆನಪಿರಬೇಕು. ಪುನಃ ಆದರೆ ವಿದ್ಯಾರ್ಥಿಗಳಾದ ನಿಮಗೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಟೀಚರ್ ಮತ್ತು ಶಿಕ್ಷಣದ ನೆನಪಿರುತ್ತದೆ. ಪರಮಾತ್ಮ ತಂದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೆನಪು ಪ್ರೀತಿಯನ್ನು ತಿಳಿಸುತ್ತಾರೆ. ಚೆನ್ನಾಗಿ ಶಿಕ್ಷಣವನ್ನು ಕಲಿಯುವಂತಹ ವಿದ್ಯಾರ್ಥಿಗಳನ್ನು ಟೀಚರ್ ಜಾಸ್ತಿ ಪ್ರೀತಿ ಮಾಡುತ್ತಾರೆ. ಚೆನ್ನಾಗಿ ಶಿಕ್ಷಣವನ್ನು ಕಲಿಯುವಂತಹ ವಿದ್ಯಾರ್ಥಿಗಳಿಗೂ
ಶಿಕ್ಷಣವನ್ನು ಕಲಿಯದೇ ಇರುವಂತಹ ವಿದ್ಯಾರ್ಥಿಗಳಿಗೂ ಎಷ್ಟೊಂದು ಅಂತರ ಇದೆ. ಪರಮಾತ್ಮ ತಂದೆ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಅಂದ ಮೇಲೆ ಮಕ್ಕಳು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾವ ಕಡೆಯೂ ನಿಮ್ಮ ಬುದ್ಧಿಯೋಗ ಹೋಗಬಾರದು. ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರ ಜೊತೆಗೂ ನಿಮ್ಮ ಬುದ್ಧಿಯೋಗ ಜೋಡಣೆ ಆಗಬಾರದು. ನೀವು ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ಪಾಪ ಹೇಗೆ ನಾಶ ಆಗಲು ಸಾಧ್ಯ? ಮಾಯೆ ಗಳಿಗೆ ಗಳಿಗೆಗೂ ನಿಮ್ಮ ಬುದ್ಧಿಯೋಗವನ್ನು ಕಟ್ ಮಾಡುತ್ತದೆ. ಮಾಯೆ ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಬ್ರಹ್ಮ ತಂದೆ ಸ್ವಯಂನ ಉದಾಹರಣೆಯನ್ನು ತಿಳಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ನಾನು ಬಹಳಷ್ಟು ಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಿದ್ದೆ. ಒಂದು ಚಿತ್ರದಲ್ಲಿ ಲಕ್ಷ್ಮಿ ನಾರಾಯಣನ ಕಾಲನ್ನು ಒತ್ತುವುದನ್ನು ನೋಡಿದೆ. ಆ ಚಿತ್ರದಿಂದ ಲಕ್ಷ್ಮಿಯನ್ನು ನಾನು ಮುಕ್ತ ಮಾಡಿಬಿಟ್ಟೆ. ಯಾವಾಗ ನಾನು ನಾರಾಯಣನನ್ನು ನೆನಪು ಮಾಡಲು ಕುಳಿತುಕೊಳ್ಳುತ್ತಿದ್ದೆನೋ ಆಗ ನನ್ನ ಬುದ್ಧಿ ಆ ಕಡೆ ಈ ಕಡೆ ಹೋಗುತ್ತಿತ್ತು. ಆಗ ನಾನು ಸ್ವಯಂಗೆ ಸ್ವಯಂ ಪೆಟ್ಟನ್ನು ಕೊಟ್ಟುಕೊಳ್ಳುತ್ತಿದ್ದೆ. ಅಂದರೆ ನನಗೆ ನಾನೇ ಹೊಡೆದುಕೊಳ್ಳುತ್ತಿದ್ದೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಬುದ್ಧಿ, ನೀನು ಬೇರೆ ಕಡೆ ಏಕೆ ಹೋಗುತ್ತೀಯಾ ಎಂದು ನನಗೆ ನಾನೇ ಶಿಕ್ಷೆಯನ್ನು ಕೊಟ್ಟುಕೊಳ್ಳುತ್ತಿದ್ದೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಕೊನೆಗೂ ನಾನು ವಿನಾಶವನ್ನು ಸಾಕ್ಷಾತ್ಕಾರದಲ್ಲಿ ನೋಡಿದೆ. ಸ್ಥಾಪನೆಯ ದೃಶ್ಯವನ್ನೂ ಕೂಡ ಸಾಕ್ಷಾತ್ಕಾರದಲ್ಲಿ ನೋಡಿದೆ. ಸಾಕ್ಷಾತ್ಕಾರದ ಇಚ್ಛೆ ಪೂರ್ಣ ಆಯಿತು. ನನಗೆ ಅರ್ಥ ಆಯಿತು, ಈಗ ಹೊಸ ಜಗತ್ತು ಬರುತ್ತಾ ಇದೆ. ನಾನೀಗ ಈ ರೀತಿ ದೇವತೆ ಆಗುತ್ತೇನೆ ಎಂದು ನನಗೆ ಗೊತ್ತಾಯಿತು ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಇನ್ನು ಈ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ ಅನ್ನುವ ನಿಶ್ಚಯ ಬ್ರಹ್ಮ ತಂದೆಯ ಬುದ್ಧಿಯಲ್ಲಿ ಪಕ್ಕಾ ಆಗಿಬಿಟ್ಟಿತು. ಸ್ವಯಂನ ರಾಜ್ಯದ ಸಾಕ್ಷಾತ್ಕಾರ ಆಯಿತು. ಇನ್ನು ಈ ರಾವಣ ರಾಜ್ಯವನ್ನು ತೆಗೆದುಕೊಂಡು ನಾನು ಏನನ್ನು ಮಾಡಲಿ ಎಂದು ಬ್ರಹ್ಮ ತಂದೆ ವಿಚಾರವನ್ನು ಮಾಡಿದರು. ಈಗ ನನಗೆ ಸ್ವರ್ಗದ ರಾಜ್ಯಭಾಗ್ಯ ಸಿಗುತ್ತಿದೆ ಅನ್ನುವ ಸ್ಮೃತಿ ಬ್ರಹ್ಮ ತಂದೆಗೆ ಇತ್ತು. ಈ ಬುದ್ಧಿಗೆ ಈಶ್ವರ್ಯ ಬುದ್ಧಿ ಎಂದು ಕರೆಯಲಾಗುತ್ತದೆ. ಈಶ್ವರ ತಂದೆ ಬ್ರಹ್ಮ ತಂದೆಯ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಬುದ್ಧಿಯನ್ನು ಓಡಿಸುವಂತೆ ಮಾಡಿದರು. ಜ್ಞಾನದ ಕಳಶ ಮಾತೆಯರಿಗೆ ಪ್ರಾಪ್ತಿಯಾಗುತ್ತದೆ. ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ಮಾತೆಯರ ಸಮ್ಮುಖದಲ್ಲಿ ಅರ್ಪಣೆ ಮಾಡಿದರು. ನೀವೇ ಎಲ್ಲಾ ಕಾರ್ಯ ವ್ಯವಹಾರದ ಜವಾಬ್ದಾರಿಯನ್ನು ಸಂಪಾಲನೆ ಮಾಡಿ ಎಂದು ಬ್ರಹ್ಮ ತಂದೆ ಎಲ್ಲವನ್ನೂ ಮಾತೆಯರಿಗೆ ಒಪ್ಪಿಸಿದರು.